ಭೀಮಾತೀರದಲ್ಲಿ ಗನ್ ತೋರಿಸಿ ಚಿನ್ನದಂಗಡಿ ದರೋಡೆ ಕುರಿತು ಮಾಲೀಕರು ಘಟನೆಯ ಕುರಿತು ವಿವರಿಸಿದ್ರು. ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಸಿನಿಮೆಯ ರೀತಿಯಲ್ಲಿ ದರೋಡೆ ನಡೆದಿದೆ. ಅದಕ್ಕಾಗಿ ಭೀಮಾತೀರದಲ್ಲಿ ಮತ್ತೆ ಗನ್ ಸೌಂಡ್ ಕೇಳಿಬಂದಿದೆ. ಸಿನಿಮೆಯ ಮಾದರಿಯಲ್ಲಿ ಚಿನ್ನದಂಗಡಿಗೆ ದರೋಡೆಕೋರರು ನುಗ್ಗಿದ್ದಾರೆ. ನಂತರ ಮಾಲೀಕರಿಗೆ ಗನ್ ತೋರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಅವರ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. 3 ಗಂಟೆ 30 ನಿಮಿಷಕ್ಕೆ ಬಂದಿದ್ದಾರೆ ಸರ್. ಮಧ್ಯಾಹ್ನ ರೀ ಬಂದು ಫೋನ್ ಪ್ಯಾಕ್ ಅದ ರೀ, ಹೆಲ್ಮೆಟ್ ಮಾಸ್ಕ್ ಹಾಕೊಂಡು ಕರಿ ಜಾಕೆಟ್ ಹಾಕೊಂಡು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ತೆಗೆದು ಹೇಳಿದ್ರು. ನಿಮ್ಮ ಅಂಗಡಿಗೆ ಎಷ್ಟು ಜನ ಬಂದಿದ್ರು? ಇಬ್ಬರು ಬಂದಿದ್ರು. ಏನು ಯಾವ ಥರ ಇದ್ರು ಅವರು? ನೋಡ್ಲಿಕ್ಕೆ ಹೆಂಗಿದ್ರು? ಪ್ಯಾಕ್ ಇದ್ರು ಸರ್. ಏನು ಕಾನ್ಸೆಪ್ಟ್ ಬರೀ ಕಣ್ಣಷ್ಟೇ ಕಾನ್ಸೆಪ್ಟ್ ದಾಡ್ಸಿದ್ರ ಸರ್. ಎಷ್ಟು ಹೋಗ್ಯದ? ಏನೇನು ಹೋಗೈತೆ ನಿಮ್ಮ ಅಂಗಡಿ ಅಂದು? ಅವಣ ಸರ್ ಬಂಗಾರ ಆಭರಣ ಒಂದು 350 ಗ್ರಾಮ್ ತನಕ ಹೋಗಿ ಸರ್. ಆಮೇಲೆ ಬೆಳ್ಳಿ ಆಭರಣ ಒಂದು 2 kg ಹೋಗಿದೆ ಸರ್. ಅಂದಾಜು ಅಮೌಂಟ್ ಎಷ್ಟು ಅಮೌಂಟ್? 8 ಲಕ್ಷ ತನಕ ನಿಮ್ಮದು ಬಂಗಾರ ಹೋಗಿರ್ಬೋದು. 40 ಲಕ್ಷ. ಬೆಳ್ಳಿ 5 ಲಕ್ಷ. ಸರಿ ಸರ್. ಇದೇ ನಿಮ್ಮ ಕುಟುಂಬ ಇದ್ರ ಮೇಲೆ ಇದು ಜೀವನ ಸರ್? ಪೊಲೀಸರು ಬಂದಿದ್ದರು ಸಾಹೇಬ್ರು, SP ಸಾಹೇಬ್ರು ಬಂದರು, ಅಡಿಷನಲ್ SP ಸಾಹೇಬ್ರು ಬಂದಿದ್ದರು. ಏನು ಹೇಳಿದ್ರು? ಇಲ್ಲ ಸರ್, ಇದು ಮಾಡಿ ಕಾಲ್ ಮಾಡಿ ಕೊಡ್ತಾ ಹೇಳಿ. ತಮ್ಮ ಹೆಸರು ರೀ? ಮಹಾರುದ್ರ. ನಿಮ್ದು ಅಂಗಡಿ ನಿಮ್ಗಿದು ಯಾವಾಗ ಗೊತ್ತಾಯ್ತಮ್ಮ? ನಾನು ಮಕ್ಳಿಗೆ ಕರ್ಕೊಂಡು ಇವತ್ತು ಗಡ್ಡಿ ಜಾತ್ರೆ ನೋಡಕ್ ಹೋಗಿದ್ದಾರೆ ಸರ್. ನಾವು 12 ತನಕ ಇಬ್ರು ಕೂಡ ಇದ್ದಿದ್ದೇವ್ರಿ. 12 ನಂತರ ನಾವು ಹೋದ್ಮ್ಯಾಗ ಒಂದು ಅರ್ಧ ತಾಸಿನ ನಂತರ ಆಗುದ್ರಿ ಸರ್. ಎಷ್ಟು ಗಂಟೆ ಆಗ್ಯದ ಇದು? 3:30 ಆಗ್ಯದ ಸರ್. ನಾನು ಫೋನ್ ಮಾಡಿ ಹೇಳಿದ್ರಿ, ಅವ್ರ ಅಂಗಡಿ ಹಿಂಗಾಗ್ಯದ ಲಘು ಬಾ ಅಂತಂದ್ರಿ. ಸರ್ ಏನು ನಿಮ್ಮ ಜೀವನನೇ ಇದ್ರ ಮೇಲೆ ನಡೆಸಿ? ಜೀವನನೇ ಇದ್ರ ಮೇಲೆ. ಎಷ್ಟು ವರ್ಷ ಆಯ್ತು ಇದು ಅಂಗಡಿ ಇಟ್ಟು? ನಾವು 6 ವರ್ಷ ಆಯ್ತು ಸರ್. ಅಂಗಡಿ 7 ವರ್ಷ ರನ್ನಿಂಗ್ ಅದ. ಫಸ್ಟ್ ನಮ್ಮ ಮಾವನವ್ರು ಮಾಡ್ತೇವ್ರಿ, ಅವ್ರಲ್ಲಿ ಮನೆ ಮಾಡ್ತಾರ್ರಿ. ಸೊ ನಾವಿಲ್ಲಿ ಅಂಗಡಿ ಹಾಕೋದು 20 ರಿಂದ 25 ವರ್ಷ. ನಮ್ ತಳದ ಅಂಗಡಿ ಹಿಡಿದಲ್ಲಿ ಮನ್ಯಾಗ ಅದರಿ. ಈಗ ನಮ್ ತಳದ ಅಂಗಡಿ 7 ವರ್ಷ ರನ್ನಿಂಗ್ ಅದ. ತಮ್ಮ ಹೆಸರು ಮೇಡಮ್? ಪ್ರೇಮ ಮಾರುತ್ರ ಕರ್ಕೊಂಡು. Food items at Himalayan Resto Cafe now in Vijaypura. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. 48 ಪ್ಲಾನೆಟ್
ಹಿಮಾಲಯ ರೆಸ್ಟೋರೆಂಟಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು. ಮತ್ತು ಹಾಗೆ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು. ಬರ್ತ್ಡೇ ಪಾರ್ಟಿ ಎಲ್ಲನೂ ಇರುತ್ತೆ. ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು. ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ ಊಟ ಎಲ್ಲನೂ ಊಟ ಫೆಸಿಲಿಟಿನೂ ಚೆನ್ನಾಗೈತೆ. ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್, ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ. ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ. ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋರೆಂಟ್ ಕೆಫೆ. ಶುದ್ಧತೆ, ರುಚಿ, ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಇಲ್ಲಿ ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ, ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ಸ್, ಲೈಟಿಂಗ್, ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ. ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು. ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ. ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ, ನಮ್ಮ ಆಹಾರದ ರುಚಿ ಪಡೆಯಿರಿ. ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ 9356870192 ಹಾಗೂ 8147147192. ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, 3rd ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್, ಪಾಟೀಲ್ ಪ್ಲಾನೆಟ್, ಸೋಲಾಪುರ್ ರೋಡ್, ವಿಜಯಪುರ. ಆಲ್ವೇಸ್ ಫ್ರೆಶ್ ಟೋಸ್ಟೆಡ್ ಪಿಜ್ಜಾ, ಅರೋಮಿಕ್ ಇಟಾಲಿಯನ್.